ಪಕ್ಷ ನಾಯಕ ಹೋದರೆ ಇದನ್ನು ಚಿಕ್ಕಾಟಗಳು ನಾವು ನಾವೇ ಪಕ್ಷಕ್ಕೆ ಬಂದಿವಪ್ಪ, ನಾವು ಜನರಿಗೆ ಏನು ಮಾಡಬೇಕಾಗಿದೆ, ಏನು ಮಾಡಿಲ್ಲ, ಏನು ಮಾಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಅದರಲ್ಲೂ ಒಂದು ಕಳಕಳಿ ಚಿಂತನೆ ಎಲ್ಲೂ ಇಲ್ಲ. ಡಿ ಕೆ ಶಿ ಅವರು ಇಲ್ಲ, ಸತೀಶ್ ಜಾರಕಿಹೊಳಿ ಅವರು ಇಲ್ಲ, ಇನ್ನೊಬ್ಬರಲ್ಲೂ ಇಲ್ಲ. ಏನು ಮಾಡಬೇಕು ಅನ್ನುವಂಥದ್ದು ಈಗೇನು ಬೇಕಾಗಿದೆಪ್ಪ ಅಂದ್ರೆ ಮೊದಲು ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ. ಉದ್ಯೋಗಗಳು ಉದ್ಯೋಗಗಳಿಲ್ಲ, ಬರ್ತಂದು ಒದ್ದಾಡ್ತಾ ಇದ್ದಾರೆ. 5 ಕಿಲೋ 10 ಕಿಲೋ ಅಕ್ಕಿ ಕೊಟ್ಟರೆ ಅದೊಂದು ಗ್ಯಾರಂಟಿ ಕೊಟ್ಟು ಮುಗಿದು ಬಿಡ್ತಾ. ಈಗ ಎಲ್ಲರೂ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಗ್ಯಾರಂಟಿ. ನಾವು ಕೇಂದ್ರ ಕೊಟ್ಟಾಗ ಒಳ್ಳೇದು ಮಾಡಿದ್ರಪ್ಪ ಅಂತ ಅನಿಸ್ತು. ನಂತರದಲ್ಲಿ ಕರ್ನಾಟಕ ಕೊಟ್ಟರು ಅಡ್ಡಿ ಇಲ್ಲ ಅಂತ ಅನಿಸ್ತು. ಈಗ ಇತ್ತೀಚೆಗೆ ಎಲ್ಲರೂ ನಾವು ಕೊಡ್ತೀವಿ ಅಂತ ಇದ್ರು. ಇದು ಕೊಡ್ಬೇಕಾದ್ರೆ 3 ಉತ್ಪನ್ನ ಇರೋದು ಬರಬೇಕಲ್ಲ ಇದಕ್ಕೆ. ಹೌದು, ಟ್ಯಾಕ್ಸ್ ತೆಗೆದು ಮಕ್ಕಳಿಗೆ ಎತ್ತಿದ್ದಾರೆ, ನಮ್ಮ ರೇಟ್ಗಳು ಹೆಚ್ಚು ಮಾಡ್ತಾ ಇದ್ದಾರೆ. ನೀವು ಬೇರೆ ತರ್ತಾ ಇದ್ದೀರಿ, ಕೆರೆ ನೀರನ್ನು ಕೆಳಗೆ ಚೆಲ್ಲಿ ಪುಣ್ಯ ಪ್ರಮಾಣ ಮಾಡ್ತಾ ಇದ್ದೀರಿ. ಎಲ್ಲ ಪಾರ್ಟಿಗಳು ಯಾವುದೇ ಪಾರ್ಟಿಗಳು, ಕಾಂಗ್ರೆಸ್ಸಲ್ಲಿ ಕೇಜ್ರಿವಾಲ್ ಅವ್ರದ್ದು, ಆಮ್ ಆದ್ಮಿಯಲ್ಲಿ, ಈ ಬಿಜೆಪಿಗೂ ಶುರು ಮಾಡಿದ್ದಾರೆ ಗ್ಯಾರಂಟಿ. ಮೊದಲು ಏನೋ ಪ್ರಭಾವಿಗಳವರೆಗೆ ನಮ್ಮ ಮೋದಿಯ ಪ್ರಭಾವ ಜೋರು. ಎಲ್ಲರಿಗೂ ಉದ್ಯೋಗ ಕೊಡ್ತೀನಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಸ್ತೀನಿ, 15 ಲಕ್ಷ ಪ್ರತಿ ಒಬ್ಬ ಬಡವನಿಗೆ ಅಕೌಂಟ್ ಬರೋ ಮಾಡ್ತೀನಿ ಅಂತ ಅವ್ರು ದೊಡ್ಡವ್ರು ಮಾತ್ರ ಇದ್ದಾಗ ಯಾರಿಗೆ ಹೌದು ಒಳ್ಳೆ ಕೆಲಸ. ಅದೊಂದರಿಂದ ಆಗಿಂದ ಏನಪ್ಪ ಅಂದ್ರೆ ಅದು ಫ್ರೀ ಬೀಸ್ ಅಥವಾ ಅದು ಒಂದು ರೀತಿಯಿಂದ ಏನಪ್ಪ ಲಂಚದ ಒಂದು ವ್ಯವಹಾರ. ಆದ್ರೂ ಇಷ್ಟು ತಯಾರು ಮಾಡ್ತಾರಪ್ಪ, ನಮ್ಗೆ 2 ಕೋಟಿ ಉದ್ಯೋಗ ಕೊಡ್ತಾರೆ, ನಾವು ದುಡ್ಡು ಊಟ ಮಾಡ್ಬೋದು. ಭಾಳ ಜನ ನನಗೆ ಅವ್ರಿಗೆ ಊಟ ಹಾಕಿಬಿಟ್ರು. ಅವ್ರು ನಂತರದಲ್ಲಿ ಅದು ಏನಾಯ್ತು ಇವತ್ತು ನಮ್ಮೊಂದು ಇತಿಹಾಸದ. ಈಗ ಅದೇನು ಹೇಳಿದ್ರು ಅವ್ರ ಮುಖ ಸ್ಟ್ಯಾಂಡ್ ಇದ್ದಾಗ ಮೋದಿ ಅವರು ಎಲ್ಲರೂ ಮೋದಿ ಅವರೇ ಮಾತು ಕೇಳ್ತಾರಪ್ಪ ಅಂತೇಳಿ ಮೋದಿ ಅವರನ್ನು ವಿರೋಧ ಮಾಡ್ತಾರೆ ಗ್ಯಾರಂಟಿಗಳನ್ನ. ಈಗ ಅವ್ರ ಮೇಲೆ ಅವ್ರ ಪಾರ್ಟಿ ಗ್ಯಾರಂಟಿಗಳು ಘೋಷಣೆ ಮಾಡಿರ್ತದೆ. ನಾವು 2,500 ಕೊಡ್ತೀವಿ ನಮ್ಮ ಮಕ್ಕಳಿಗೆ, ಬಸ್ ಫ್ರೀ ಕೊಡ್ತೀವಿ, ಮತ್ತೇನು ಮಾಡ್ತೀವಿ, ನಿಮಗೆ ಇನ್ನೂ ಫ್ರೀ ಅಕ್ಕಿ ಹಚ್ಕೊಡ್ತೀವಿ, ಇವೆಲ್ಲ ಶುರು ಮಾಡಿಬಿಟ್ಟಿದ್ದಾರೆ. ಹಂಗಂದಾಗ ಈ ಎಲ್ಲರೂ ಫ್ರೀ ಅಂದ್ರೆ ಮತ್ತೆ ಎಲ್ಲಿ ಥರದ ಪ್ರಾಬ್ಲಮ್ ಅಂದ್ರೆ ಟ್ಯಾಕ್ಸ್ ಹೆಚ್ಚು ಬೆಲೆ ಏರಿಕೆ ಮಾಡೋರು, ಇದ್ಬಿಟ್ಟು ಬರ್ತಿರ್ಲಿಲ್ಲ. ಈಗ ನೋಡ್ರಿ, ಒಂದು ಕರ್ನಾಟಕದಿಂದ ಒಂದು ವರ್ಷದ ಏನಪ್ಪ ಅಂತಂದ್ರೆ ನಮ್ಮ ತೆರಿಗೆಗಳು 4 ರಿಂದ 5 ಲಕ್ಷ ಕೋಟಿ ರೂಪಾಯಿ ಕೊಡ್ತೀವಿ ಅಂದ್ರೆ ಅದನ್ನ ಒಂದಿಸ್ಕೊಟ್ಟು ಬಿಡ್ತಾರೆ. ಅವ್ರು ಹೇಳ್ತು ಅಂತ ಸಾಲ ಮಾಡ್ತಾರೆ. ವರ್ಲ್ಡ್ ಬ್ಯಾಂಕ್ದವ್ರು ಸಾಲಗಳು ಆಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಬಗ್ಗೆ ಹೇಳ್ತೀವಿ, ಸಾಲಗಾರ ಸಿಕ್ಕರೆ ಅವ್ರು ಹೇಳಿದ್ರೆ ಕೇಳ್ತಾರೆ ಆ ದೇಶದವ್ರು ಅಂತೇಳಿ ವರ್ಲ್ಡ್ ಬ್ಯಾಂಕಿಗೆ ಶ್ರೀಮಂತ ರಾಷ್ಟ್ರಗಳು ಎಲ್ಲ ಇರ್ತಾರೆ. ಅವ್ರ ಬಗ್ಗೆ ಸಹಜದ ಮಾತ್ರ ನೋಡ್ರಿ, ಅವ್ರು ಯಾರು ಸಾಲ ತೊಗೊಂಡಿರ್ತೀವಿ ಅವ್ರು ನುಡಿ ಆಗಿಬಿಡ್ತೀವಿ. ನಾವು ಸಹಜವಾಗಿ ಅವ್ರು ಹೇಳಿದ ಮಾತ್ರ ಕೆಲಸ ಮಾಡಿಬಿಡ್ತೀವಿ, ಗುಲಾಬರಾಗಿಬಿಡ್ತೀವಿ. ಹಂಗೆ ವರ್ಲ್ಡ್ ಬ್ಯಾಂಕ್ ಅಲ್ಲ ಒಂದು 10% ಜನ, ಜಗತ್ತು 10% ಜನ ಮಾಡಿದ್ದಾರೆ ಅಂತ ದುಡ್ಡು ಇದೆ ಅವ್ರಲ್ಲ. ವರ್ಲ್ಡ್ ಬ್ಯಾಂಕಿಗೆಲ್ಲ ಅವ್ರಿಗೆ ಆಗಲ್ಲ, ಅಲ್ಲಿಂದ ಸ್ವಲ್ಪ ಸಾಲ ಕೊಡಿಸ್ಬಿಟ್ಟು ಗುಲಾಬ ಮಾಡಬೇಕು. ಅದಕ್ಕೆ ನೀನು ಅಗ್ರಿಕಲ್ಚರ್